ನಮಸ್ಕಾರ ವೀಕ್ಷಕರೇ, ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ಜ್ಯೂಸಿಯಾಗಿರುವಂಥ ಒಂದು ಡ್ರೈ ಜಾಮೂನ್ ರೆಸಿಪಿ ಅಥವಾ ಬ್ಲ್ಯಾಕ್ ಜಾಮೂನ್ ರೆಸಿಪಿನ ನಿಮ್ಮ ಜೊತೆಗೆ ಇವತ್ತು ನಾನು ಶೇರ್ ಮಾಡ್ಕೋತಿದ್ದೀನಿ. ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು ಬೇಕ್ರಿ ಸ್ಟೈಲ್ನಲ್ಲಿ. ಹಾಗೆ ಇದನ್ನು ಮಾಡೋದು ಹೇಗಂತ ನೋಡ್ಕೊಂಬರೋಣ. ಇದನ್ನು ಮಾಡೋದಕ್ಕೆ ಅಂತ ನಾನಿಲ್ಲಿ MTR ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ. ಇದರಲ್ಲೂ ಕೂಡ ತುಂಬ ರುಚಿಯಾಗಿ ಬರುತ್ತೆ ನಮಗೆ ಡ್ರೈ ಜಾಮೂನ್ ಅನ್ನೋದು. ಇದರಲ್ಲಿ ಹಿಂಡಿರುವಂಥ ಗಂಟುಗಳೇನಾದರೂ ಇದೆ ನೀಟಾಗಿ ಕೈಯಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫಸ್ಟು ನೀವು ಇದಕ್ಕೆ ಕಲಸೋಕ್ಕೆ ಹಾಲು ಅಥವಾ ನೀರು ಯಾವುದನ್ನಾದರೂ ಬಳಸ್ಬೋದು. ನಾನಿಲ್ಲಿ ಹಾಲನ್ನ ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ಸ್ವಲ್ಪನೇ ಸೇರಿಸ್ಕೊಳ್ಳಿ, ಒಮ್ಮೆಲೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇದು ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬ ಸಾಫ್ಟಾಗಿ. ಆಮೇಲೆ ಚಪಾತಿ ಹಿಟ್ಟನ್ನು ನಾದೋ ಥರ ಎಲ್ಲ ನಾದಕ್ಕೆ ಹೋಗಬಾರ್ದು. ತುಂಬ ಲೈಟಾಗಿ ಇದನ್ನು ನಾವು ಈ ರೀತಿ ನಾದ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ಇಷ್ಟು ಇದು ಈ ಒಂದು ಹದಕ್ಕೆ ಇರಬೇಕು. ಹಿಟ್ಟನ್ನ ಕಲಸಾದ್ಮೇಲೆ ಒಂದು ಕಡಾಯಿಗೆ ನಾನು ಎಣ್ಣೆನ ಹಾಕ್ಕೋತಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಅಷ್ಟೊತ್ತಿಗೆ ಒಂದು ಕಡಾಯಿಗೆ ನಾನು ಸಕ್ಕರೆ ಪಾಕ ಮಾಡ್ಕೋತಿದ್ದೀನಿ. ಒಂದು ಮುಕ್ಕಾಲು ಬೌಲಷ್ಟು ಗ್ಲಾಸು ಅಥವಾ ಬೌಲಷ್ಟು ಸಕ್ಕರೆನ ಹಾಕ್ಕೊಂಡು ಅದೇ ಪ್ರಮಾಣದಲ್ಲಿ ನೀರನ್ನ ಕೂಡ ಹಾಕ್ಕೊಂಡು ಸಕ್ಕರೆನ ಕರಗಕ್ಕಂತ ಇಟ್ಕೋತಿದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗೋಷ್ಟೊತ್ತಿಗೆ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ. ಒಮ್ಮೆಲೆ ಎಲ್ಲ ಎರಡು ಸ್ಟವ್ ಮೇಲೆ ಒಮ್ಮೆಲೆ ನಾವು ಎಣ್ಣೆ ಹಾಗೆ ಪಾಕ ಇಟ್ಟರೆ ಬೇಗನೆ ಆಗಿಬಿಡುತ್ತೆ. ಉಂಡೆನ ನಿಮಗೆ ಎಷ್ಟು ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ನೀಟಾಗಿ ಒಂದು ಕ್ರ್ಯಾಕ್ಸ್ಗಳು ಇಲ್ದಂಗೆ ನೈಸಾಗಿ ಉಂಡೆಗಳನ್ನ ಮಾಡಿಟ್ಕೋಬೇಕು. ನೋಡ್ತಿರ್ಬೋದು ಎಲ್ಲ ಉಂಡೆಗಳನ್ನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಉಂಡೆ ಮಾಡಾದಮೇಲೆ ಇಲ್ಲಿ ಪಾಕ ಕೂಡ ರೆಡಿಯಾಗಿತ್ತು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ದು ಅದಕ್ಕೆ ಒಂದೆರಡು ಏಲಕ್ಕಿನ ಸೇರಿಸಿದ್ದೀನಿ. ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿದ್ದೀನಿ. ನಿಂಬೆಹಣ್ಣು ರಸನ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿ ಬರುತ್ತೆ ಡ್ರೈ ಜಾಮೂನಿಗೆ ಟೇಸ್ಟು. ಸೊ ಅದನ್ನು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕನ ಇವಾಗ ಆಫ್ ಮಾಡಿ ಎತ್ತಿಟ್ಕೋತೀನಿ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದ್ದು ಇವಾಗ ಜಾಮೂನ ಫ್ರೈ ಮಾಡೋಣ. ಈ ಬ್ಲ್ಯಾಕ್ ಜಾಮೂನ್ ಮಾಡೋದಕ್ಕೆ ಅಥವಾ ಡ್ರೈ ಜಾಮೂನ್ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಈ ಜಾಮೂನ ಫ್ರೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದು ಸುಮಾರು ಒಂದು 20 ನಿಮಿಷ ತಗೊಳುತ್ತೆ ಆ ಒಂದು ಕಲರ್ ಬರೋಕ್ಕೆ. ನಾವು ಅಲ್ಲವರೆಗೂ ರೋಸ್ಟ್ ಮಾಡಬೇಕಂದ್ರೆ ಒಮ್ಮೆಲೆ ಹಾಕಿ ನೀವು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಈ 20 ಮಿನಿಟ್ಸ್ವರೆಗೂ ನಾನು ಬಿಡ್ದಂಗೆ ಈ ರೀತಿ ಈಕ್ವಲ್ ಆಗಿ ಅದೆಲ್ಲ ಫ್ರೈ ಆಗಬೇಕಲ್ವಾ. ಜಾಮೂನ್ಗಳೆಲ್ಲ ಒಂದೇ ಕಲರ್ ಬರಬೇಕು. ಸೊ ಈ ರೀತಿ ಬರಬೇಕಂದ್ರೆ ಈ ರೀತಿ ನಾವು ಒಂದು ಸ್ಪೂನಿಂದ ಜಾಮೂನ್ಗಳು ಹೊಡೆದಂಗೆ ನೀಟಾಗಿ ಹೀಗೆ ಸ್ಪೂನ್ನ ಆಡಿಸ್ತಾನೆ ಇರಬೇಕು. ನಾವು ಮಾಮೂಲಿ ಜಾಮೂನ್ ಮಾಡೋದಿದ್ರೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಫ್ರೈ ಆದರೆ ಕಲರ್ ಚೇಂಜ್ ಆದರೆ ಸಾಕಾಗತ್ತೆ. ಬಟ್ ನಾವಿಲ್ಲಿ ಡ್ರೈ ಜಾಮೂನು ಬ್ಲ್ಯಾಕ್ ಜಾಮೂನ್ ಮಾಡ್ತಿರೋದ್ರಿಂದ ನೋಡಿ ಈ ರೀತಿ ಕಲರ್ ಬರಬೇಕು. ತುಂಬ ಚೆನ್ನಾಗಿ ಬಂದಿದೆ ಕಲರ್. ಇವಾಗ ಸುಮಾರು 20 ನಿಮಿಷಗಳ ಕಾಲ ತಗೊಂಡು ಈ ಥರ ಕಲರ್ ಬರೋದಕ್ಕೆ ಸ್ವಲ್ಪ ಪೇಷನ್ಸ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈ ಒಂದು ಜಾಮೂನ ನಾನು ಮಾಡಿಟ್ಕೊಂಡಿರುವಂಥ ಪಾಕ ಏನಿತ್ತು ಅದಕ್ಕೆ ಸೇರಿಸ್ಕೋತೀನಿ. ಸಕ್ಕರೆ ಪಾಕ ಏನಿತ್ತು ಅದು 50% ಸ್ವಲ್ಪ ಆರಿತ್ತು, ಅಂದರೆ ತಣ್ಣಗಾಗಿತ್ತು, ತುಂಬ ಬಿಸಿನೂ ಇರಲಿಲ್ಲ, ಸ್ವಲ್ಪ ಉಗುರು ಬೆಚ್ಚಕ್ಕಿತ್ತು. ಇವಾಗ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ರೌಂಡ್ ಅಗೇನ್ ನಾನು 20 ಮಿನಿಟ್ಸು ಇದನ್ನು ಮತ್ತೆ ಫ್ರೈ ಮಾಡ್ಕೋತೀನಿ. ಏನು ಉಳಿದಿತ್ತಲ್ಲ ಜಾಮೂನು ಅದನ್ನು ಫ್ರೈ ಮಾಡಿಕೊಂಡೆ. ಅಷ್ಟರೊಳಗೆ ಆ 20 ನಿಮಿಷದಲ್ಲಿ ನಾನು ಮುಂಚೆ ಹಾಕಿರುವಂಥ ಜಾಮೂನುಗಳೆಲ್ಲ ಎಷ್ಟು ಬೇಕೋ ಅಷ್ಟು ಪಾಕನ ಹೀರ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಿತ್ತು. ಇದನ್ನು ಜಾಸ್ತಿ ಹೊತ್ತು ಬಿಡುವಂಥ ಅವಶ್ಯಕತೆ ಏನಿಲ್ಲ. ಇದು ಡ್ರೈ ಜಾಮೂನ್ ಆಗಿರೋದ್ರಿಂದ ನಾವು ಜಾಸ್ತಿ ಹೊತ್ತು ಬಿಡಬಾರ್ದು. ಎಷ್ಟು ಪಾಕ ಬೇಕೋ ಅಷ್ಟು ಹೀರ್ಕೊಂಡಿರುತ್ತೆ, ತಕ್ಷಣಕ್ಕೆ ಸಪ್ರೇಟ್ ತಗೋತೀನಿ. ಅದೇ ಮತ್ತು ಪಾಕಕ್ಕೆ ರಿಟರ್ನ್ ಇವಾಗ ಫ್ರೈ ಮಾಡಿರುವಂತಹ ಜಾಮೂನ್ಗಳನ್ನು ಕೂಡ ಸೇರಿಸ್ಕೊತಿದ್ದೀನಿ. ನೋಡ್ತಿರ್ಬೋದು ಈ ರೀತಿ ಜಾಮೂನ ಸೇರಿಸಾದ್ಮೇಲೆ ಚೆನ್ನಾಗಿ ಎಲ್ಲ ಕಡೆಗೂ ಕೂಡ ಪಾಕ ಸ್ಪ್ರೆಡ್ ಆಗಬೇಕು, ಎಲ್ಲ ಕಡೆಗೂ ಹೀರ್ಕೋಬೇಕು ಚೆನ್ನಾಗಿ. ಆ ರೀತಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದು ಸ್ಪೂನ್ನ ಸಹಾಯದಿಂದ ಮೇಲ್ಗಡೆ ಎಲ್ಲ ಸ್ವಲ್ಪ ಪಾಕನ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಜಾಮೂನ್ಗೆ ಬೇಗ ಅಬ್ಸರ್ವ್ ಆಗುತ್ತೆ. ಈ ರೀತಿ ಮಾಡಿ ಆದಮೇಲೆ ಇದನ್ನು ಕೂಡ ಒಂದು 20 ನಿಮಿಷಗಳ ಕಾಲ ನಾನು ರೆಸ್ಟಿಗಂತ ಇಡ್ತೀನಿ. ಕೇವಲ 20 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ನಾವು ಪಾಕದಲ್ಲಿ ಇಡುವ ಅವಶ್ಯಕತೆ ಇಲ್ಲ. ನಿಮ್ಗೆ ಬೇಕಂದರೆ ಕೊಬ್ಬರಿ ತುರಿನ ಈ ರೀತಿ ಗಾರ್ನಿಷಿಂಗ್ ಅಂತ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇಷ್ಟು ಜ್ಯೂಸಿಯಾಗಿರೋವಂಥ ಸೇಮ್ ನಮಗೆ ಬೇಕ್ರಿ ಸ್ಟೈಲಲ್ಲೇ ಟೇಸ್ಟ್ ಕೊಡುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.